ಈಗಿನ ಜನ್ರೇಷನಲ್ಲಿ ಎಲ್ಲರಿಗೂ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗಾಗೋವರೆಗೂ ಮುಂಚೆ ಆದರೆ ಒಂದು 50+40 ಆ ಥರ ಅವ್ರಿಗೆ ವೈಟ್ ಹೇರ್ಸ್ ಅನ್ನೋದು ಬರ್ತಾಯಿತ್ತು. ಬಟ್ ಇವಾಗ 10-12 ಇಯರ್ಸಿಂದನೇ ಸ್ಟಾರ್ಟ್ ಆಗಿಬಿಡುತ್ತೆ ಒಬ್ಬರಿಗೆ. ಬಟ್ ಅಂಥವ್ರಿಗೆ ಡೈ ಹಾಕೋಕ್ಕಾಗಲ್ಲ. ಅದರಿಂದ ತುಂಬಾ ಜಾಸ್ತಿ ಸೈಡ್ ಎಫೆಕ್ಟ್ ಇರುತ್ತೆ. ಬಟ್ ಅವ್ರಿಗೂ ಮುಜುಗರ ಇರುತ್ತೆ. ಚಿಕ್ಕ ಮಕ್ಕಳೆಲ್ಲ ಪಾಪ ಎಲ್ಲಿ ಹೋಗೋಕ್ಕೂ ಎಲ್ಲ ಅವ್ರಿಗೂ ಇದಿರುತ್ತೆ. ಬಟ್ ಈ ಥರ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ರಿಸಲ್ಟನ್ನು ಸಿಗುತ್ತೆ ನಮಗೆ. ಇದರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ. ಅಂಗಡಿಗಳಿಂದ ತಗೊಬಂದು ಆ ಥರ ಡೈ ಹಾಕ್ಕೊಳ್ಳೋ ಬದಲು ಅದರಿಂದ ತುಂಬಾ ಸೈಡ್ ಎಫೆಕ್ಟ್ ಇರುತ್ತೆ. ಇದು ಮಕ್ಕಳಿಗೆ ಎಲ್ಲ ದೊಡ್ಡವ್ರಿಗೆ ಕೂಡ ಅಷ್ಟೇ ಚೆನ್ನಾಗಿ ಯೂಸ್ ಆಗುತ್ತೆ. ಎಲ್ಲರಿಗೂ ಅಷ್ಟೇ ಡೈಯಿಂದ ತುಂಬಾ ಒಬ್ಬೊಬ್ಬರಿಗೆ ಅಡ್ಜಸ್ಟ್ ಆಗುತ್ತೆ, ಒಬ್ಬೊಬ್ಬರಿಗೆ ಅಡ್ಜಸ್ಟ್ ಆಗೋದಿಲ್ಲ. ಅದರಿಂದ ತುಂಬ ಜಾಸ್ತಿ ಸೈಡ್ ಎಫೆಕ್ಟ್ ಇರುತ್ತೆ. ಬಟ್ ಈ ಥರ ಮನೇಲಿ ಟ್ರೈ ಮಾಡಿ ತುಂಬ ಈಸಿಯಾಗಿ ಮಾಡ್ಕೋಬೋದು. ಬಟ್ ರಿಸಲ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಫಸ್ಟ್ ಆದರೆ ನಾನು ಸೋಂಪನ್ನು ತೊಗೊಂಡಿದ್ದೀನಿ. ಸೋಂಪು ಅಷ್ಟೇ ನಮಗೆ ಹೇರ್ ಬ್ಲ್ಯಾಕ್ ಆಗೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನಾನು 1.5 ಟೇಬಲ್ ಸ್ಪೂನಷ್ಟು ಸೋಂಪನ್ನು ತೊಗೊಂಡಿದ್ದೀನಿ. ಇದು ಎಲ್ಲರ ಮನೆಯಲ್ಲೂ ಇರುತ್ತೆ. 1.5 ಟೇಬಲ್ ಸ್ಪೂನಷ್ಟು ತೊಗೊಂಡು ಚೆನ್ನಾಗಿ ಹುರ್ಕೋಬೇಕು. ಹೆಂಗಂದರೆ ನಾವು ನಮ್ಮ ಕೈಯಲ್ಲಿ ಈ ಥರ ಸ್ಮ್ಯಾಶ್ ಮಾಡಿದ್ರೆ ಪುಡಿ ಪುಡಿ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಹುರ್ಕೋಬೇಕಾಗುತ್ತೆ. ಇದು ನಾವು ಮಿಕ್ಸಿಗೆ ಹಾಕ್ಕೋಬೇಕು ಆ ಥರ ಏನೂ ಇಲ್ಲ, ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೊಂಬಿಡ್ಬೋದು. ಚೆನ್ನಾಗಿ ಇದನ್ನು ಹುರ್ಕೋಬೇಕು. ಫುಲ್ ಬ್ಲ್ಯಾಕ್ ಥರ ಆಗಿಬಿಡ್ಬೇಕು. ಆವಾಗೇ ನಮಗೆ ತುಂಬ ಚೆನ್ನಾಗಿ ರಿಸಲ್ಟನ್ನು ಸಿಗುತ್ತೆ. ಫುಲ್ ಇದು ಚೆನ್ನಾಗಿ ಬ್ಲ್ಯಾಕ್ ಬರೋವರೆಗೂ ಹುರ್ಕೋಬೇಕು. ಇದನ್ನೊಂದು ನೋಡಿ, ಇವಾಗ ಇದೆಲ್ಲ ಕ್ಲೀನಾಗಿ ಹುರಿದೈತೆ. ಇದನ್ನು ಒಂದು ಪ್ಲೇಟ್ಗೆ ನಾವು ಸೈಡಿಗೆ ಇಟ್ಕೊಳ್ಳೋಣ. ಒಂದು ಪ್ಲೇಟ್ಗೆ ಹಾಕ್ಕೊಂಡು ಅದು ತಣ್ಣಗಾಗಕ್ಕೆ ಬಿಡಬೇಕು. ನೆಕ್ಸ್ಟ್ ಬಂದುಬಿಟ್ಟು ಸಾಸಿವೆ ಅನ್ನೋದು ಹಾಕ್ಕೋತಾ ಇದ್ದೀನಿ. ಸಾಸಿವೆನೂ ಅಷ್ಟೇ ನಮಗೆ ಹೇರ್ಗೆ ಬ್ಲ್ಯಾಕ್ ಹಾಕೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಇದು ಏರ್ ಡ್ರೈಗಿಂತ ಇದು ತುಂಬ ಚೆನ್ನಾಗಿ ನಮಗೆ ವರ್ಕ್ ಆಗುತ್ತೆ. ಇದು ಅಷ್ಟೇ ಫುಲ್ ಬ್ಲ್ಯಾಕ್ ಆಗಬೇಕು. ಇದರಲ್ಲಿ ಸಾಸಿವೆಯಲ್ಲಿ ನಮಗೆ ಎಣ್ಣೆ ಅನ್ನೋದು ಬಿಟ್ಕೊಳ್ಳುತ್ತೆ. ತುಂಬ ಚೆನ್ನಾಗಿ ರಿಸಲ್ಟನ್ನು ಸಿಗುತ್ತೆ. ಈ ಥರ ನಾವು ಮಾಡ್ತಾ ಇರೋದ್ರಿಂದ ವೈಟ್ ಹೇರ್ಸ್ ಕೂಡ ಬ್ಲ್ಯಾಕ್ ಆಗುತ್ತೆ. ಇದು ಮಕ್ಕಳಿಗೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ವೈಟ್ ಹೇರ್ಸ್ ಯಾರಿಗಾರು ಬರ್ತಾ ಇರುತ್ತೋ ಅಂಥವ್ರು ಫಸ್ಟಿಂದ ಈ ಥರ ಟ್ರೈ ಮಾಡಿ. ತುಂಬ ಚೆನ್ನಾಗಿ ಬ್ಲ್ಯಾಕ್ ಅನ್ನೋದು ಆಗುತ್ತೆ. ತುಂಬ ಚೆನ್ನಾಗಿ ರಿಸಲ್ಟನ್ನು ಸಿಗುತ್ತೆ. ಇದು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ, ಇದು ಬ್ಲ್ಯಾಕ್ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ನಾವು. ಅದು ಸಾಸಿವೆ ಅನ್ನೋದು ಎಣ್ಣೆ ಬಿಟ್ಕೊಳ್ಳುತ್ತೆ. ಇದು ನಾವು ಸಾಸಿವೆ ಎಣ್ಣೆ ಯೂಸ್ ಮಾಡೋದ್ರಿಂದನೂ ಅಷ್ಟೇ ನಮಗೆ ಹೇರ್ ಅನ್ನೋದು ಗ್ರೋತ್ ಆಗುತ್ತೆ ಮತ್ತು ಬ್ಲ್ಯಾಕ್ ಆಗುತ್ತೆ. ಇದು ಚೆನ್ನಾಗಿ ಹುರ್ಕೋಬೇಕು. ಎಣ್ಣೆ ಎಲ್ಲ ಬಿಟ್ಕೊಂಡೈತಲ್ಲ ನೋಡಿ, ಈ ಥರ ಎಲ್ಲ. ಇವಾಗ ನಾವು ಆವಾಗಲೇ ಹುರ್ಕೊಂಡಿದ್ವಲ್ಲ ಸೋಂಪು, ಅದಕ್ಕೆ ಸೇರಿಸ್ಕೋಬೇಕಾಗುತ್ತೆ. ಅದೇ ಪ್ಲೇಟಿಗೆ ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಕಾಲಂಜಿ ಸೀಡ್ಸ್ ಅನ್ನೋ ಸಿಗುತ್ತೆ. ಇದೆಲ್ಲ ಡ್ರೈ ಫ್ರೂಟ್ಸ್ ಅಂಗಡಿಯಲ್ಲಿ ಮತ್ತು ಗಂತಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಇದು ಅಷ್ಟೇ ಹೇರ್ ಫಾಲ್ ಕಡಿಮೆ ಆಗುತ್ತೆ, ಹೇರ್ ಗ್ರೋತ್ ಆಗುತ್ತೆ ಮತ್ತು ಬ್ಲ್ಯಾಕ್ ಆಗುತ್ತೆ. ಹೇರ್ಸ್ ಅನ್ನೋದು ತುಂಬ ಚೆನ್ನಾಗಿದ್ರು ಬ್ಲ್ಯಾಕ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಇದೂ ಅಷ್ಟೇ, ಇದರಲ್ಲಿ ತುಂಬ ಜಾಸ್ತಿ ಆಯಿಲ್ ಅನ್ನೋದು ಬಿಟ್ಕೊಳ್ಳುತ್ತೆ ನಮಗೆ. ನೋಡಿ, ಇದು ಉರಿತಾ ಇದ್ರೆ ಕ್ಲೀನಾಗಿ ಎಲ್ಲ ಫುಲ್ ಎಲ್ಲ ಆಯಿಲ್ ಅದರಲ್ಲಿರೋ ಇದೆಲ್ಲ ಬಿಟ್ಕೊಳ್ಳುತ್ತೆ. ಹೇರ್ಗೆ ಇದು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಹೇರ್ ಫಾಲ್ ಇರೋವರೆಗೂ ಅಷ್ಟೇ, ಮತ್ತು ಹೇರ್ ಗ್ರೋತ್ ಆಗೋಕ್ಕೆ, ಹೇರ್ ಅನ್ನೋದು ಬ್ಲ್ಯಾಕ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಈ ಸೀಡ್ಸ್ ಅನ್ನೋದು ನಮಗೆ ಹೆಲ್ಪ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಆಯಿಲ್ ಅನ್ನೋದು ಬಿಟ್ಕೊಂಡೈತೆ ಅಂದ್ಬಿಟ್ಟು. ಇದು ಚೆನ್ನಾಗಿ ಹುರ್ಕೊಂಡಿದ್ದೀವಲ್ಲ ಒಂದು ಪ್ಲೇಟ್ಗೆ, ಅದೇ ಪ್ಲೇಟ್ಗೆ ಸೋಂಪು ಮತ್ತು ಸಾಸಿವೆ, ಕಾಲಂಜಿ ಸೀಡ್ಸ್ ಮೂರೂ ಅದಕ್ಕೆ ತಣ್ಣಗಾಕೋಕ್ಕೆ ಒಂದು ಸೈಡ್ಗೆ ಇಟ್ಬಿಟ್ಕೊಂಡ್ಬಿಡ್ಬೇಕು. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇದು ಚೆನ್ನಾಗಿ ನಾವು ಮಿಕ್ಸಿಗೆ ಹಾಕ್ಕೋಬೇಕು. ಆ ಥರ ಏನೂ ಬೇಕಾಗಿಲ್ಲ. ಕೈಯಲ್ಲೇ ಈ ಥರ ನಾವು ಪುಡಿ ಮಾಡಿದ್ರೆ, ಸ್ಮ್ಯಾಶ್ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಪುಡಿ ಆಗ್ತೈತೆ ಅಂದ್ಬಿಟ್ಟು ಅಂತ. ಇನ್ ಕೇಸ್ ನೀವೇನಾದರೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ಮಿಕ್ಸಿಗೆ ಆರಾಮಾಗಿ ಹಾಕ್ಕೊಂಡು ಸ್ಟೋರ್ ಮಾಡ್ಕೋಬೋದು. ಇದು 6 ಮಂತ್ ಆದರೂ ಕೂಡ ನಾವು ಆರಾಮಾಗಿ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು. ಯಾಕಂದರೆ ರಿಸಲ್ಟ್ ಅನ್ನೋದು ತುಂಬ ಚೆನ್ನಾಗಿ ಇದು ಬರುತ್ತೆ. ಇದು ಮಕ್ಕಳಿಗೆ ಅಷ್ಟೇ ಒಂದು 25 ಒಂದು 15 ಇಯರ್ಸ್ಗೆ ಅಂಥವ್ರಿಗೆಲ್ಲ ಬ್ಲ್ಯಾಕ್ ಆಗ್ತಾ ಇರುತ್ತಲ್ಲ, ಈ ಥರ ಸ್ಟೋರ್ ಮಾಡಿಕೊಂಡು ಈ ಥರ ಅಪ್ಲೈ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ರಿಸಲ್ಟನ್ನು ಸಿಗುತ್ತೆ. ಯಾವುದೇ ಥರ ನಾವು ಸೈಡ್ ಎಫೆಕ್ಟು ಏನೂ ಇರೋದಿಲ್ಲ. ಅಂಗಡಿಗಳಿಂದ ತಗೊಬಂದು ಹಾಕೋದ್ರಿಂದ ಅದರಲ್ಲಿ ತುಂಬಾ ಜಾಸ್ತಿ ಸೈಡ್ ಎಫೆಕ್ಟ್ ಅನ್ನೋದಿರುತ್ತೆ. ಈ ಥರ ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಗೆ ಆ ಥರದ್ದೆಲ್ಲ ಹಾಕೋಕ್ಕೆ ಹೋಗ್ಬಿಡಿ. ಈ ಥರ ಮನೆಯಲ್ಲೇ ಮಾಡ್ಕೊಳ್ಳೋದು ಒಂದು ಸತಿ ಟ್ರೈ ಮಾಡಿ. ರಿಸಲ್ಟ್ ತುಂಬ ಚೆನ್ನಾಗಿ ಸಿಗುತ್ತೆ. ಇದು ಚೆನ್ನಾಗಿ ನಾವು ಕಲಿಸ್ಕೋಬೇಕು. ನೋಡಿ, ಕೈಯಲ್ಲಿ ಕ್ಲೀನಾಗಿ ಪುಡಿ ಆಗ್ತಾಯಿದೆ. ನಿಮ್ಗೆ ಇನ್ ಕೇಸ್ ಏನಾದರೂ ಆಗದಿಲ್ಲ ಅಂದರೆ ಮಿಕ್ಸಿಗೆ ಹಾಕ್ಕೋಬೋದು. ಇದಕ್ಕೆ ನಾನು ಒಂದು 2 to 3 ಡ್ರಾಪ್ಸ್ ಅಷ್ಟು ಬೇವಿನ ಎಲೆ ಬರುತ್ತಲ್ಲ, ಅದು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಬೇರೆ ಯಾವುದು ಎಣ್ಣೆನೂ ಸೇರಿಸ್ಕೋಬಾರ್ದು, ಬೇವಿನ ಎಣ್ಣೆನೇ ಸೇರಿಸ್ಕೋಬೇಕು. ಅದು ತುಂಬ ಚೆನ್ನಾಗಿ ನಮಗೆ ಹೆಲ್ಪ್ ಆಗುತ್ತೆ ಬ್ಲ್ಯಾಕ್ ಆಗೋದಕ್ಕೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಜಾಸ್ತಿ ಸೇರಿಸ್ಕೋಬಾರ್ದು. ನೋಡಿ, ಈ ಥರ ಸ್ವಲ್ಪ ನಾವು ಒಂದು 2 3 ಡ್ರಾಪ್ಸ್ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದೊಂದು ಗಾಜು ಕಂಟೈನರಲ್ಲಿ ಸ್ಟೋರ್ ಮಾಡಿಕೊಂಡು ನಾವು 1/2 ಅವರ್ ಮುಂಚೆ, ಇಲ್ಲಾಂದರೆ 1 ಅವರ್ ಮುಂಚೆ ನಾವು ಸ್ನಾನ ಮಾಡ್ಕೋತೀವಲ್ಲ, ಆವಾಗ ಕ್ಲೀನಾಗಿ ಅಪ್ಲೈ ಮಾಡ್ಕೊಂಬಿಟ್ಟು 1 ಅವರ್ ಬಿಟ್ಕೊಂಡು ನಾವು ಸ್ನಾನ ಮಾಡ್ಕೊಳ್ಳೋದ್ರಿಂದ ನಮಗೆ ಎಷ್ಟೇ ವೈಟ್ ಹೇರ್ಸ್ ಇದ್ರೂ ಕೂಡ ಬ್ಲ್ಯಾಕ್ ಆಗುತ್ತೆ. ಒಂದು ಸತಿ
ಒಂದು ಸತಿ ಟ್ರೈ ಮಾಡಿ. ಇದು ವಾರಕ್ಕೆ 2ರಿಂದ 3 ಸತಿ ಆರಾಮಾಗಿ ಅಪ್ಲೈ ಮಾಡ್ಕೋಬೋದು. ಇದರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಇರೋದಿಲ್ಲ. ನಾವು ಯಾವುದೇ ಥರ ಕೆಮಿಕಲ್ಸ್ ಕೂಡ ಯೂಸ್ ಮಾಡ್ತಾ ಇಲ್ಲ, ಮನೆಯಲ್ಲಿರೋ ಪದಾರ್ಥಗಳಿಂದನೇ ಮಾಡ್ತಾ ಇರೋದು. ಇದು ತುಂಬ ಚೆನ್ನಾಗಿ ನಮಗೆ ಹೆಲ್ಪ್ ಆಗುತ್ತೆ ವೈಟ್ ಹೇರ್ಸ್ ಇರೋದು ಬ್ಲ್ಯಾಕ್ ಮಾಡೋದಕ್ಕೆ. ಇದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಎಲ್ಲರೂ ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ವರ್ಕ್ ಅನ್ನೋದು ಆಗುತ್ತೆ. ನೋಡಿ, ನಾನು ಅದ್ರ ಕೈಯಲ್ಲಿ ಸ್ಮ್ಯಾಶ್ ಮಾಡೋದ್ರಿಂದ ಕೈ ಒಂದು ಸತಿ ವಾಶ್ ಮಾಡಿ ತೋರಿಸ್ತೀನಿ, ಹೋಗೋದೇ ಇಲ್ಲ, ಅಷ್ಟು ಚೆನ್ನಾಗಿ ನಮಗೆ ಇದಾಗುತ್ತೆ. ಅದು ಈ ಆಯಿಲ್ ಕೂಡ ನಾವು ಜಾಸ್ತಿ ಹಾಕ್ಕೊಂಡಿಲ್ಲ, 2ರಿಂದ 3 ಡ್ರಾಪ್ಸ್ ಅಷ್ಟೇ ನಾವು ಅಪ್ಲೈ ಮಾಡ್ಕೊಂಡಿರೋದು. ಎಷ್ಟು ಚೆನ್ನಾಗಿ ರಿಸಲ್ಟನ್ನು ಸಿಗುತ್ತೆ. ಒಂದು ಸತಿ ಟ್ರೈ ಮಾಡಿ, ಕಾಮೆಂಟ್ ಮಾಡೋದಂತೂ ಮರಿಬೇಡಿ, ಯಾಕಂದರೆ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಹಂಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೋಡಿ, ನಾನು ಎಷ್ಟು ವಾಶ್ ಮಾಡ್ತಾಯಿದ್ರು ಕೂಡ ಅದು ಹೋಗ್ತಾನೇ ಇಲ್ಲ. ನಮಗೆ ಅಷ್ಟು ಚೆನ್ನಾಗಿ ರಿಸಲ್ಟನ್ನು ಸಿಗುತ್ತೆ. ಇದಕ್ಕೆ ನಾವು ಆಯಿಲ್ ಅನ್ನೋದು ಹಾಕ್ಕೋತೀವಲ್ಲ, ಅದು ಬೇವಿನೆಲೆ ಬರುತ್ತಲ್ಲ, ಅದರದ್ದೇ ಹಾಕ್ಕೋಬೇಕು. ಬೇರೆ ಹರಳೆಣ್ಣೆ, ಕೊಬ್ಬರಿ ಎಣ್ಣೆ ಆ ಥರ ಎಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಒಬ್ಬರು ಮತ್ತೆ ಕಾಮೆಂಟ್ ಮಾಡ್ತಾರೆ, ಕೊಬ್ಬರಿ ಎಣ್ಣೆ ಹಾಕ್ಕೋಬೋದಾ, ಹರಳೆಣ್ಣೆ ಹಾಕ್ಕೋಬೋದಾ ಅಂದ್ಬಿಟ್ಟು ಅಂತ. ಇದು ಬೇವಿನೆಲೆ, ಅದು ಎಲ್ಲ ಗಂಧಿಗೆ ಅಂಗಡಿಗಳೆಲ್ಲ ಸಿಗುತ್ತೆ, ಇಲ್ಲಾಂದರೆ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ. ಆರಾಮಾಗಿ ಒಂದು ಬಾಟ್ಲ್ ತೊಗೊಂಬಂದರೆ ಸಾಕಾಗುತ್ತೆ, ನಮಗೆ 6 ಮಂತ್ ಆರಾಮಾಗಿ ಬರುತ್ತೆ. ಯಾಕಂದರೆ ನಾವು ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ, ಒಂದು 2 to 3 ಡ್ರಾಪ್ಸ್ ಅಷ್ಟೇ ಯೂಸ್ ಮಾಡ್ತಾ ಇರೋದು. ಅದು ಈ ಎಣ್ಣೆನೇ ಹಾಕ್ಕೋಬೇಕಾಗುತ್ತೆ. ತುಂಬ ಚೆನ್ನಾಗಿದು ಹೇರ್ ಗ್ರೋತ್ಗೂ ಹೆಲ್ಪ್ ಆಗುತ್ತೆ, ಹೇರ್ ಬ್ಲ್ಯಾಕ್ ಆಗೋದಕ್ಕೂ ಹೆಲ್ಪ್ ಆಗುತ್ತೆ. ತುಂಬ ಚೆನ್ನಾಗಿದು ವರ್ಕ್ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿ. ಇನ್ ಕೇಸ್ ನಿಮ್ಗೆ ಎಲ್ಲೂ ಸಿಗಲಿಲ್ಲ ಅಂದರೆ ಹರಳೆಣ್ಣೆ ಆಪ್ಷನಲ್ ಅದಷ್ಟೇ, ಬಟ್ ಹರಳೆಣ್ಣೆ ಮತ್ತು ಯೂಸ್ ಮಾಡ್ಕೋಬೋದು. ಇಲ್ಲ ನಿಮ್ಗೆ ಸಿಕ್ಕಿದ್ರೆ ಅದನ್ನೇ ಯೂಸ್ ಮಾಡಿ, ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಥ್ಯಾಂಕ್ ಯು ಫಾರ್